ಕೊಲೆ ಕೇಸ್ನಲ್ಲಿ ಯಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವಂತಹ ನಿಮಿಷಾ ಪ್ರಿಯಾ ಜೀವಕ್ಕೆ ಯಾವುದೇ ಅಪಾಯವಿಲ್ಲ. ನಿಮಿಷಾ ಪ್ರಿಯಾ ಜೀವಕ್ಕೆ ಯಾವುದೇ ಅಪಾಯವಿಲ್ಲ. ಕೊಲೆ ಕೇಸ್ನಲ್ಲಿ ಯಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದ ನಿಮಿಷಾ ಪ್ರಿಯಾ ಜೀವಂತವಾಗಿ ಭಾರತಕ್ಕೆ ಬರುತ್ತಾರೆ. ಆದರೆ ಸೇವ್ ನಿಮಿಷಾ ಪ್ರಿಯಾ ಕೌನ್ಸಿಲ್ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ. ಅದರ ಒಂದು ಕಾರಣ ಇದೆ. ಅಲ್ಲಿ ಕೊಲೆ ಆರೋಪದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರ್ತಕ್ಕಂತಹ ನಿಮಿಷಾ ಪ್ರಿಯಾ ಸದ್ಯಕ್ಕೆ ನಿಮಿಷಾ ಪ್ರಿಯಾ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಹೇಳ್ತಾ ಇರೋದು ಸೇವ್ ನಿಮಿಷಾ ಪ್ರಿಯಾ ಕೌನ್ಸಿಲ್ ವಕೀಲರೊಬ್ಬರು ಸುಪ್ರೀಂ ಕೋರ್ಟಿಗೆ ಮಾಹಿತಿ ಕೊಟ್ಟಿರುವಂತಹದ್ದು. ಮಾತುಕತೆಗಳು ನಡೀತಾ ಇದೆ. ಆದರೆ ಸದ್ಯ ಅವರ ಜೀವಕ್ಕೇನು ಅಪಾಯ ಇಲ್ಲ. ತಿಂಗಳಲ್ಲಿ ಎಲ್ಲವೂ ಇತ್ಯರ್ಥಗೊಂಡು ಗಲ್ಲಿನಿಂದ ಪಾರಾಗೋ ಸಾಧ್ಯತೆಗಳಿದ್ದಾವೆ. ಯಮನ್ನಲ್ಲಿ ಕೇರಳದ ಮಹಿಳೆ ಯಮನ್ನಲ್ಲಿ ಒಂದು ಕ್ಲಿನಿಕ್ ಮಾಡಿಕೊಂಡು ಆರಂಭದಲ್ಲಿ ಜೀವನ ಮಾಡ್ತಿರ್ತಾರೆ. ಸೊ ಅಲ್ಲಿ ಭಾರತೀಯರೊಬ್ಬರು ಸ್ವಂತವಾಗಿ ಯಾವುದನ್ನು ಮಾಡೋದಕ್ಕಾಗಲ್ಲ. ಅಲ್ಲಿ ಆ ಪ್ರಜೆಗಳ ಅಥವಾ ಆ ದೇಶದ ಪ್ರಜೆಗಳನ್ನು ಕೂಡ ಭಾಗಿಯಾಗಿ ಅಥವಾ ಅವರು ಕೂಡ ಆ ಒಂದು ಬಿಸ್ನೆಸ್ನಲ್ಲಿ ಭಾಗಿಯಾಗಿರಬೇಕು, ಪಾಲುದಾರರಾಗಿರಬೇಕು. ಹಾಗೆ ಒಂದು ಯಮನ್ನ ವ್ಯಕ್ತಿಯು ಕೂಡ ಭಾಗಿಯಾಗಿದ್ರು. ಬರಬರುತ್ತಾ ಆ ವ್ಯಕ್ತಿಯಿಂದ ಈಕೆಗೆ ಅದು ಯಾವ ಉಪದ್ರವ ಆಯಿತೋ ಗೊತ್ತಿಲ್ಲ, ಈಕೆ ಇಂಜೆಕ್ಟ್ ಮಾಡಿ ಆತನನ್ನು ಕೊಂದು ಹಾಕಿದ್ರು ಅನ್ನೋ ಆರೋಪ ಈಕೆಯ ಮೇಲಿದೆ. ಇಂಜೆಕ್ಟ್ ಮಾಡಿ ಆತನನ್ನು ಕೊಂದು ಹಾಕಿದ್ದಾರೆ ಎನ್ನುವಂತಹ ಈಕೆ ಮೇಲಿರ್ತಕ್ಕಂಥ ಅಲ್ಲಿನ ಕೋರ್ಟ್ ಕೂಡ ಈಕೆ ಅಪರಾಧಿ ಅಂತ, ದೋಷಿ ಅಂತ ಪರಿಗಣಿಸಿ ಈಕೆಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತು. ಅಲ್ಲಿನ ನಿಯಮಗಳೇ ಹಾಗೆ. ವ್ಯಕ್ತಿಯನ್ನು ಕೊಂದರೆ ಆತನಿಗೂ ಕೂಡ ಕೊಲೆ ಅಥವಾ ಕೊಲ್ಲೋದೇ ಅವರಿಗೆ ಶಿಕ್ಷೆ. ಅದು ಕದ್ರೆ ಕೈ ಕಡಿತಾರೆ. ಹೀಗೆ ಶರಿಯತ್ ನಿಯಮಗಳೆಲ್ಲವೂ ಕೂಡ ಪಾಲನೆ ಆಗುತ್ತೆ. ಸೊ ನಿಮಿಷಾ ಪ್ರಿಯಾಳಿಗೂ ಕೂಡ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ಆದರೆ ಭಾರತದ ಸೇವ್ ನಿಮಿಷಾ ಪ್ರಿಯಾ ಎನ್ನುವಂತಹ ಸಂಘಟನೆ ಸಾಕಷ್ಟು ಹರಸಾಹಸ ಪಟ್ಟು ಆಕೆಯನ್ನು ಬದುಕುಳಿಸಬೇಕು ಅನ್ನುವಂಥ ಪ್ರಯತ್ನಕ್ಕಿಳಿದು ಸೊ ಈಗ ನಿಮಿಷಾ ಪ್ರಿಯಾ ಯಾರನ್ನ ಕೊಲೆ ಮಾಡಿದಾರೋ ಆ ಕುಟುಂಬಸ್ಥರು ಒಂದು ಸ್ವಲ್ಪ ಆಕ್ಷೇಪಣೆ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಯ ಸಹೋದರ, ನನ್ನ ಅಣ್ಣನನ್ನು ಕೊಂದ ನಿಮಿಷಾಗೆ ಯಾಕೆ ನಾವು ಕ್ಷಮೆ ಕೊಡಬೇಕು, ಗಲ್ಲಿಗೇರಿಸೋಣ ಅಂತ ಬ್ಲಡ್ ಮನಿ ಕೊಡಲಾಯಿತು. 11 ಕೋಟಿಗಿಂತಲೂ ಹೆಚ್ಚು ಪರಿಹಾರ, ರಕ್ತ ಪರಿಹಾರ, ಬ್ಲಡ್ ಮನಿ. ಆದರೆ ಕುಟುಂಬದ ಒಂದಷ್ಟು ಸದಸ್ಯರು ಒಪ್ಪಿಕೊಂಡರಾದರೂ ಕೂಡ ಕೊಲೆಯಾಗಿ ಹೋದ ವ್ಯಕ್ತಿಯ ತಮ್ಮ ಅಥವಾ ಅಣ್ಣ ಒಪ್ಕೊಳ್ತಾ ಇಲ್ಲ. ಅದು ಆಕೆಗೆ ಕಂಟಕ ತಂದಿದೆ ಎನ್ನುವಂಥ ಮಾಹಿತಿ ಇದೆ. ನಿಮಿಷಾ ಪ್ರಿಯಾ ಜೀವಂತವಾಗಿ ಭಾರತಕ್ಕೆ ಬರ್ತಾರೆ. ಸೇವ್ ನಿಮಿಷಾ ಪ್ರಿಯಾ ಕೌನ್ಸಿಲ್ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ. ಕೊಲೆ ಆರೋಪದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ಸದ್ಯಕ್ಕೆ ನಿಮಿಷಾ ಪ್ರಿಯಾ ಜೀವಕ್ಕೆ ಯಾವುದೇ ಅಪಾಯವಿಲ್ಲ. ಸೇವ್ ನಿಮಿಷಾ ಪ್ರಿಯಾ ಕೌನ್ಸಿಲ್ ವಕೀಲರಿಂದ ಸುಪ್ರೀಂ ಕೋರ್ಟ್ಗೆ ಮಾತುಕತೆಗಳು ನಡೆಯುತ್ತಿವೆ. ಸದ್ಯ ಅವರ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ತಿಂಗಳಲ್ಲಿ ಎಲ್ಲವೂ ಇತ್ಯರ್ಥಗೊಂಡು ಗಲ್ಲಿನಿಂದ ಪಾರಾಗೋ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಸೊ ನಿಮಿಷಾ ಪ್ರಿಯಾ ಗಲ್ಲು ಶಿಕ್ಷೆಯಿಂದ ಪಾರಾಗ್ತಾರ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.